ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ಅಂತ. ಇವತ್ತು ನಮ್ಮ ಶಾಪಿಗೆ ಸುಧಾರತ್ನ ಮಾಡಿ ಬಂದಿದ್ದಾರೆ. ಇವರು ಬಂದು ಮ್ಯೂಸಿಕ್ ಟೀಚರು, ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೇನು ಶ್ರಾವಣ ಮಾಸ ಬಂತು, ಹಬ್ಬಗಳ ಸಾಲಲ್ವಾ. ಸೊ ನಾವು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಎಲ್ಲರಿಗೂ ಪ್ರಿಯವಾದ ದೇವತೆ ಆಗಿರೋದ್ರಿಂದ ಲಕ್ಷ್ಮಿನ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತಂದಾಗ ಲಕ್ಷ್ಮಿಗೆ ಪ್ರಿಯವಾಗಿದ್ದೇನಪ್ಪ ಅಂತಂದರೆ ಆ ಒಂದು ತಾಯಿಗೆ ಹಾಡಿನ ಮೂಲಕ ನಾವು ಒಂದು ಭಕ್ತಿ ಸಮರ್ಪಣೆಯನ್ನು ಮಾಡ್ತೀವಿ. ಆ ಒಂದು ಭಕ್ತಿ ಸಮರ್ಪಣೆಯನ್ನು ಇವತ್ತು ಮೇಡಮ್ ಹಾಡ್ತಾರೆ. ಹೆಂಗೆ ವರಮಹಾಲಕ್ಷ್ಮಿ ಅಲ್ವಾ, ಅದಕ್ಕೋಸ್ಕರ ಕೆಲವೊಂದೆರಡು ಸಾಂಗ್ಗಳನ್ನ ಹಾಡ್ತಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ವರಮಹಾಲಕ್ಷ್ಮಿ ಬಂತಲ್ವಾ, ಸೊ ಹಾಗಾಗಿ ಹಬ್ಬದ ಪ್ರಯುಕ್ತವಾಗಿ ಯಾವ ಹಾಡು ಹಾಡ್ತೀರಾ? ವರಮಹಾಲಕ್ಷ್ಮಿಗೆ ಹಾಡ್ತೀನಿ. ಓಕೆ, ಆಡಿ ಮೇಡಮ್. ನಡೆದು ಬಾರಮ್ಮ ಮನೆಗೆ ವರಮಹಾಲಕ್ಷ್ಮಿಯೇ, ನಡೆದು ಬಾರಮ್ಮ ಮನೆಗೆ, ನಡೆದು ಬಾರಮ್ಮ ಮನೆಗೆ, ನಡೆ ಮುಡಿ ಹಾಸಿರುವೆ, ನಡೆದು ಬಾರಮ್ಮ ಮನೆಗೆ, ನಡೆ ಮುಡಿ ಹಾಸಿರುವೆ, ಪಾದಗಳಿಗೆ ವಂದಿಸುವೆ ವರಮಹಾಲಕ್ಷ್ಮಿಯೇ, ನಡೆದು ಬಾರಮ್ಮ ಮನೆಗೆ. ಮುತ್ತಿನ ಮಂಟಪದಿ ರತ್ನ ಕಂಬಳಿ ಹಾಸಿ, ಮುತ್ತಿನ ಮಂಟಪದಿ ರತ್ನ ಕಂಬಳಿ ಹಾಸಿ, ಸುತ್ತ ಸಾಲಿನ ದೀಪ ಹಚ್ಚಿಸುವೆ ನಮ್ಮ, ನಡೆದು ಬಾರಮ್ಮ ಮನೆಗೆ ವರಮಹಾಲಕ್ಷ್ಮಿಯೇ, ನಡೆದು ಬಾರಮ್ಮ ಮನೆಗೆ. ಬಡವರ ಮನೆಗೆ ನೀ ತಡೆಯದೆ ಬಂದು ನಿಂತು, ಬಡವರ ಮನೆಗೆ ನೀ ತಡೆಯದೆ ಬಂದು ನಿಂತು, ಬಡತನ ನೀಗಿಸಿ ದೃಢವಾಗಿ ನಿಲ್ಲಮ್ಮ, ನಡೆದು ಬಾರಮ್ಮ ಮನೆಗೆ ವರಮಹಾಲಕ್ಷ್ಮಿಯೇ, ನಡೆದು ಬಾರಮ್ಮ ಮನೆಗೆ. ಇಷ್ಟದಿಂದಲೇ ಬಂದು ಕಷ್ಟಗಳನ್ನೆಲ್ಲ, ಇಷ್ಟದಿಂದಲೇ ಬಂದು ಕಷ್ಟಗಳನ್ನೆಲ್ಲ ದಿಟ್ಟದಿ ಪರಿಹರಿಸೆ ಶ್ರೇಷ್ಠ ವಿಪ್ರನಾರಾಣಿ, ನಡೆದು ಬಾರಮ್ಮ ಮನೆಗೆ ವರಮಹಾಲಕ್ಷ್ಮಿಯೇ, ನಡೆದು ಬಾರಮ್ಮ ಮನೆಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಸೊಗಸಾಗಿ ಹಾಡು ಹೇಳಿದ್ರಿ. ನಿಜವಾಗ್ಲೂ ಕೇಳ್ತಾ ಇದ್ದರೆ ಒಂದು ಆ ಭಕ್ತಿ ಸಾಗರದಲ್ಲಿ ಮುಳುಗೋ ಹಂಗಾಗತ್ತೆ. ಅದೇ ರೀತಿ ವರಮಹಾಲಕ್ಷ್ಮಿ ಬರ್ತಾ ಇದೆ. ಎಲ್ರಿಗೂ ವರಮಹಾಲಕ್ಷ್ಮಿ ವರವನ್ನು ಕೊಡ್ತಾ ಆರೋಗ್ಯ ಐಶ್ವರ್ಯ ಎಲ್ಲನೂ ವೃದ್ಧಿ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯನ ಕೋರ್ತಾ ಮತ್ತೊಮ್ಮೆ ಇನ್ನೊಂದು ಸಾಂಗ್ ಜೊತೆಗೆ ನಾನು ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.